ಜಾಸ್ತಿ ಮಾಡಿದ್ರೆ ಪಬ್ಲಿಕ್ಸ್ಗೆಲ್ರಿಗೂ ನಮ್ಗೆಲ್ರಿಗೂ ಕಷ್ಟ ಆಗುತ್ತೆ. 5 ರೂಪಾಯಿ ಜಾಸ್ತಿ ಅಂದರೆ 2 ರೂಪಾಯಿ ಜಾಸ್ತಿ ಮಾಡಿದ್ರು ಕಷ್ಟ. ಮಾಡೋದ್ರಿಂದ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಇದೆ. ಹಾಲಿನ ಬೆಲೆ ಏರಿಕೆ ಮಾಡೋದು ಎಲ್ಲ ಜನಸಾಮಾನ್ಯರ ಆರ್ಥಿಕ ಶೈಲಿಗೆ ಬಹಳನೇ ಹೊಡೆತ ಬೀಳುತ್ತೆ. ಹೊಸ ವರ್ಷದ ಆರಂಭಕ್ಕೆ ಗ್ರಾಹಕರಿಗೆ ಕೆಎಂಎಫ್ ಬಿಗ್ ಶಾಕ್ ನೀಡಲು ಮುಂದಾಗಿದೆ. ನಂದಿನಿ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಎಲ್ಲೆಡೆ ಭಾರೀ ಫೇಮಸ್. ಇನ್ನು ಹಾಲು ಅಷ್ಟೇ ಅಲ್ಲದೆ ಪ್ರತಿ ಉತ್ಪನ್ನಗಳು ಕೂಡ ಅಷ್ಟೇ ಫೇಮಸ್ ಆಗಿದೆ. ಆದ್ರೀಗ ಜನರ ನಂಬಿಕೆಗೆ ಹಾಗೂ ಜೇಬಿಗೆ ಕತ್ತರಿ ಹಾಕಲು ಮುಂದಾಗಿದೆಯಾ ಕೆಎಂಎಫ್ ಅಂತ ಸಂಶಯ ಹುಟ್ಟಿದೆ. ಇದರಿಂದ ಸಾರ್ವಜನಿಕರಿಗೂ ಸಮಸ್ಯೆ ಕಟ್ಟಿಟ್ಟ ಗೊತ್ತಿಲ್ಲ ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಎಸ್, ಈಗಾಗಲೇ ಕೆಎಂಎಫ್ ತನ್ನದೇ ರೀತಿಯಲ್ಲಿ ಜನರ ಮನೆ ಕೊಟ್ಟಿದೆ. ಉತ್ತಮ ಹಾಲನ್ನ ನೀಡುವುದರ ಮೂಲಕ ಮತ್ತೆ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕಲು ಮುಂದಾಗಿದೆ. ಸಂಕ್ರಾಂತಿಯ ಬಳಿಕ ನಂದಿನಿ ಹಾಲಿನ ದರ ಏರಿಕೆ ಮಾಡಲಾಗುತ್ತೆ ಎನ್ನುವ ಮಾಹಿತಿಯನ್ನ ನೀಡಿದೆ. ನಿನ್ನೆಯಷ್ಟೇ ಕೆಎಂಎಫ್ ನಂದಿನಿ ದೋಸೆ ಹಾಗೂ ಇಡ್ಲಿ ಹಿಟ್ಟನ್ನ ಜನರಿಗೆ ಪರಿಚಯಿಸಿತು. ಸದ್ಯದಲ್ಲೇ ಮಾರುಕಟ್ಟೆಗೆ ಬರಲಿದೆ ಎನ್ನುವ ಸಂತಸದಲ್ಲಿದ್ದು, ಆದ್ರೀಗ ಹಾಲಿನ ಬೆಲೆ ಏರಿಕೆ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಧ್ಯಕ್ಷ ಭೀಮಾ ನಾಯಕ್ ದರ ಏರಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದಕ್ಕೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ನಮಗೆ. ಈ ಏನು ಕಳೆದ ಒಂದು 2 ತಿಂಗಳ ಹಿಂದೆ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಆದಂಥ ಒಂದು ಫಂಕ್ಷನ್ನಲ್ಲಿ ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವರು ಮತ್ತು ಪಶುಸಂಗೋಪನಾ ಸಚಿವರು ಮತ್ತು ಅನೇಕ ಜನ ನಮ್ಮ ಸಹಕಾರಿ ಧುರೀಣರು, ಅಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಇರ್ತಕ್ಕಂಥ ಅನೇಕ ಜನ ಹಿರಿಯರು ಒಂದು ಬೇಡಿಕೆಯನ್ನು ಇಟ್ಟಿದ್ರು. ರೈತರು ಕಷ್ಟದಲ್ಲಿದ್ದಾರೆ, ಒಂದು ಮಿನಿಮಮ್ 5 ರೂಪಾಯಿ ಕೊಡಬೇಕು ಅನ್ನೋದೊಂದು ಬೇಡಿಕೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ರು. ಅದರ ಸಂಬಂಧ ನಿನ್ನೆ ನಮಗೆ ಒಂದು ಸಭೆಯನ್ನ ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತೆ MD ಮತ್ತೆ ನಮ್ಮ ಕಹಾಮದ ಎಲ್ಲ ಡೈರೆಕ್ಟರ್ಗಳು ಮತ್ತೆ ನಮ್ಮ MD ನಾವು ಮತ್ತೆ ಎಲ್ಲರೂ ಸೇರಿ ಒಂದು ಸಭೆಯನ್ನ ಮಾಡಿಕೊಂಡು ಸಂಕ್ರಾಂತಿ ಆದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳಿ ನಾವು ಕೇಳ್ಕೊಂಡಿದೀವಿ. ಸಂಕ್ರಾಂತಿ ಆದ್ಮೇಲೆ ಒಂದು ದಿನಾಂಕವನ್ನ ಕೊಡ್ತಾರೆ, ಅಲ್ಲಿ ಏನ್ ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅದು ಖಂಡಿತ ನಾವು 50 ml ವಿಡ್ರಾ ಮಾಡ್ಕೊಳ್ಬೇಕಂತ ಹೇಳಿ ಇದೀವಿ. ಸಂಕ್ರಾಂತಿ ಆದ್ಮೇಲೆ ಅದನ್ನು ವಿಡ್ರಾ ಮಾಡ್ತೀವಿ ಅನ್ಕೊಂಡಿದೀವಿ. ಆ ಹೆಚ್ಚುವರಿ ಆಗೋದು ಅದು ಅಲ್ಲಿನ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷತೆ ನಡೆಯುವಂತ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಆ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದು ಅವತ್ತು ನಾವು ಹೇಳ್ತೀವಿ. ಈ 50 ml ವಿಡ್ರಾ ಮಾಡೋದು ಕೂಡ ಅವತ್ತೇ ತೀರ್ಮಾನ ಆಗುತ್ತೆ. ಅದು ರೇಟ್ ಹೆಚ್ಚು ಮಾಡೋದು ಬಿಡೋದು ಅವತ್ತು ತೀರ್ಮಾನ ಆಗುತ್ತೆ. ನಂದಿನಿ ಹಾಲಿನ ಮಾರಾಟವು ಪ್ರತಿನಿತ್ಯ 1 ಕೋಟಿ ಲೀಟರ್ ದಾಟಿದ್ದು, ಹಾಲಿನ ಹೆಚ್ಚಿನ ಉತ್ಪಾದನೆ ಹಿನ್ನೆಲೆ ಕಳೆದ 6 ತಿಂಗಳಿನಿಂದ 550 ಮಿಲಿಲೀಟರ್ ನಂದಿನಿ ಹಾಲಿನ ದರ 24 ಹಾಗೂ 1050 ಮಿಲಿಲೀಟರ್ ಹಾಲಿನ ದರವು 46 ರೂಪಾಯಿಗೆ ಮಾರಾಟವಾಗ್ತಾ ಇತ್ತು. ಆದರೆ ಇದೀಗ ಹಾಲಿನ ಉತ್ಪಾದನೆ ಯಥಾಸ್ಥಿತಿಗೆ ಬಂದ ಕಾರಣ ಸಂಕ್ರಾಂತಿಯ ನಂತರ ಮತ್ತೆ 50 ಮಿಲಿಲೀಟರ್ ಹಾಲನ್ನ ಕಡಿತಗೊಳಿಸುವುದರ ಜೊತೆಗೆ ಅದರ ಹಣವನ್ನು ಸಹ ಕಡಿತಗೊಳಿಸಲು ಕೆಎಂಎಫ್ ಮುಂದಾಗಿದೆ. ಸಂಕ್ರಾಂತಿ ಬಳಿಕ ಹಾಲಿಗೆ 5 ರೂಪಾಯಿ ಹೆಚ್ಚಾಗಿ ನೀಡಬೇಕು ಎಂದು ಹೇಳಿಕೊಂಡಿದ್ದಾರೆ. ಹೀಗಾಗಿ ಸಂಕ್ರಾಂತಿಯ ಬಳಿಕ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಬೆಲೆ ಏರಿಕೆಯ ಬಗ್ಗೆ ತಿಳಿಸುತ್ತೇವೆ ಎಂದು ದರ ಏರಿಕೆಯ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಜಾಸ್ತಿ ಮಾಡಿದ್ರು ಅನ್ಸುತ್ತೆ. ಈಗ ಪದೇ ಮತ್ತೆ ಜಾಸ್ತಿ ಮಾಡಿದ್ರೆ ಪಬ್ಲಿಕ್ಸ್ಗೆಲ್ರಿಗೂ ನಮ್ಗೆಲ್ರಿಗೂ ಕಷ್ಟ ಆಗುತ್ತೆ. ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅವ್ರಿಗೆಲ್ಲ ಅಫೋರ್ಡ್ ಮಾಡೋಕ್ಕೆ ಡೈಲಿ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ ಇಸ್ ನಾಟ್ ಫೇರ್. ಐ ಫೀಲ್ ಡೈಲಿ ಬೇಸಿಸ್ ಮೇಲೆ ಎಲ್ರಿಗೂ ಕಷ್ಟ ಆಗುತ್ತೆ. ಅದು ಆ್ಯಕ್ಚುಲಿ ಪಾಯಿಂಟ್ ಇಲ್ಲ. ಅಲ್ಲಿ ಜಾಸ್ತಿ ಮಾಡೋದು ವಾಪಸ್ ಮತ್ತೆ ರೇಟು ಜಾಸ್ತಿ ಆಗಿದೆ. ಬಟ್ ಏನೂ ಜಾಸ್ತಿ ಮಾಡಿದೆ, ಬರೀ ರೇಟ್ ಜಾಸ್ತಿ ಮಾಡೋದಕ್ಕಿಂತ ಅದು ಸ್ವಲ್ಪ ಜಾಸ್ತಿ ಮಾಡಿ ರೇಟ್ ಜಾಸ್ತಿ ಮಾಡೋದು ಇಸ್ ಲಿಟಲ್ ಬೆಟರ್. ದಿನ ಹಾಲಿನ ಬೆಲೆ ಏನು 3 ತಿಂಗಳಿಗೂ ಜಾಸ್ತಿ ಆಗ್ತಾ ಇದೆ, ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಏನು ಕರ್ನಾಟಕ ಗೌರ್ಮೆಂಟ್ ಅವ್ರು ಏನು ಇದು ಮಾಡಿಲ್ಲ, ಏನು ಅಂತ ಇದೆ ಉಪಯೋಗಕ್ಕೇನಿಲ್ಲ. ತುಂಬ ಮೋಸ, ತುಂಬ ಅನ್ಯಾಯ. ಅದು ಯಾವ ಜನರು ಒಪ್ಪುವುದಿಲ್ಲ ಇಂಥ ಏರಿಕೆನ ಬೆಲೆ. ಖಂಡಿತ ಇದಿಲ್ಲ, ಕ್ವಾಲಿಟಿ ಇಲ್ಲೇ ಇಲ್ಲ.
ಒಟ್ನಲ್ಲಿ ನಮ್ಮೆಲ್ಲರ ಹೆಮ್ಮೆಯ ನಂದಿನಿ ಇದೀಗ ಪ್ರೋಟೀನ್ ಯುಕ್ತವಾದ ದೋಸೆ ಹಾಗೂ ಇಡ್ಲಿ ಹಿಟ್ಟಿನ ರೂಪದಲ್ಲಿ ಗ್ರಾಹಕರ ಮನೆ ಸೇರ್ತಿದೆಯಾದರೂ ಇತ್ತ ಹಾಲಿನ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟಲಿದೆ. ಒಂದಷ್ಟು ಜನ ಉತ್ತಮ ಹಾಲು ಸಿಕ್ಕಿದ್ರೆ ಸಾಕು ಎನ್ನುವ ಉತ್ತರ ನೀಡಿದ್ರೆ, ಇತ್ತ ದಿನಗೂಲಿಯವರಿಗೆ ಹಾಲು ಈಗ ಚಿನ್ನದ ಬೆಲೆಯತ್ತ ಸಾಗ್ತಾ ಇದೆ ಅಂತ ಹೇಳುತ್ತಿದ್ದಾರೆ. ಒಟ್ನಲ್ಲಿ ಸಂಕ್ರಾಂತಿಯ ಬಳಿಕವೇ ಉತ್ತರ ಸಿಗಲಿದೆ ಎಂದು ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಅಶ್ವಗಂಧ ನ್ಯೂಸ್, ಬೆಂಗಳೂರು.